अभी बाकी है। ಬೆಳಗಿನ ಶುಭೋದಯ ಎಲ್ಲರಿಗೂ. ನಿನ್ನೆ ನೈಟ್ ಸ್ವಲ್ಪ ಲೇಟಾಗಿ ನಿದ್ದೆ ಬಂತು, ಸೊ ಅದಕ್ಕೆ ಲೇಟಾಗಿ ಎದ್ದೆ. ಈಗ ಫ್ರೆಶ್ ಅಪ್ ಆಗಿ ಬ್ರಷ್ ಮಾಡಿದ್ರೆ ಫ್ರೆಶ್ ಅಪ್ ಆದೆ. ಅದಕ್ಕೆ ಲಾಸ್ಟಿಗೆ ಬ್ರಷ್ ಮಾಡಿ ಯಾವ ಡ್ರೆಸ್ ಹಾಕೋಣಂತ ಯೋಚನೆ ಮಾಡ್ತಿದ್ದೆ. ಈ ಡ್ರೆಸ್ ಚೆನ್ನಾಗಿದೆ ಅಲ್ವಾ? ಹೇಗೆ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ. ಬೆಳಗ್ಗೆ 1 ಲೋಟ ಹಾಲು, ಕುಕುಂಬರ್ ತಿಂದು ಕಾಲೇಜಿಗೆ ರೆಡಿ ಆಗಿ, ಕಾಲೇಜ್ಗೆ ಅಂತ ಒಂದು ಆ್ಯಪಲ್ ತಗೊಂಡು ಬ್ಯಾಗ್ ಹಾಕಿಟ್ಕೊಂಡು ಹೋಗ್ತಾ ಇದ್ದೀನಿ. ಅಣ್ಣಂಗೂ ಮತ್ತು ಅಮ್ಮಂಗೂ ಬಾಯಲ್ಲಿ ಸ್ವಲ್ಪ ಲೇಟ್ ಆಯಿತು ಕಾಲೇಜಿಗೆ ಅಂತ ಬೇಗ ಬೇಗ ಲಿಫ್ಟ್ ಇಳಿದು ಮನೆ ಬಿಟ್ಟೆ. ಕ್ಲಾಸ್ ಸ್ಟಾರ್ಟ್ ಆಗಿತ್ತು. ಹೇಗೋ ನನ್ನ ಸೀಟಿಗೆ ಕೂತ್ಕೊಂಡೆ. ಫೋನ್ ಬೇರೆ ಕೈಲಿಟ್ಕೊಂಡಿದ್ದೆ. ಸರ್ ನೋಡೋಷ್ಟೇ ಬ್ಯಾಗ್ ಒಳಗೆ ಹಾಕಿ ಬುಕ್ ತೆಗೆದು ಕೂತ್ಕೊಂಡೆ. ನನಗೆ ಕ್ಲಾಸ್ ಎಲ್ಲ ಕೇಳ್ತಿದ್ದೆ. ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಫ್ರೆಂಡು ಇಲ್ಲೇ ಫುಡ್ ಸ್ಟ್ರೀಟಿಗೆ ಬಂದಿದ್ವಿ. 2 ಪಿಜ್ಜಾ ಆರ್ಡ್ರ್ ಮಾಡಿ ನನಗೂ ನಮ್ಮ ಅಣ್ಣಂಗೂ ಅವ್ರು ಕೊಡೋ ತನಕ ಅಲ್ಲೇ ವೆಯ್ಟ್ ಮಾಡ್ತಿದ್ವಿ. ನಾನು ನನ್ನ ಫ್ರೆಂಡು ಅದನ್ನ ಬ್ಯಾಗ್ ಒಳಗೆ ಇಟ್ಕೊಂಡು ನೆಕ್ಸ್ಟ್ ಚರ್ಮುರಿ ತಿನ್ನೋಣ ಅಂತ ಚರ್ಮುರಿ ತಿಂದು ಚೆನ್ನಾಗಿ ತಿಂದ್ವಿ. ಆಮೇಲೆ ಮನೆಗೆ ಲೇಟ್ ಆಯಿತು, ಸಂಜೆ ಆಯಿತು ಬರೋವಷ್ಟಿಗೆ. ಅಣ್ಣ ಅಪ್ಪಗೆ ಲೇಟಾಗಿ ಬಂದಿರೋದು ಎಲ್ಬಾರ್ದು ಅಂತ ಅವನಿಗೊಂದು ಪಿಜ್ಜಾ ಕೊಟ್ಟು ಬ್ಯಾಗ್ ಅಲ್ಲೇ ಬಿಟ್ಟು ಅಮ್ಮ ಅಡುಗೆ ಮಾಡ್ತಿದ್ರು. ನೋಡಿದ್ರೆ ಮತ್ತೆ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ನಿಧಾನಕ್ಕೆ ನೆಡ್ಕೊಂಡು ಹೋಗ್ತಿದ್ದೆ. ಡ್ರೆಸ್ ಚೇಂಜ್ ಮಾಡಿ ಕಾಫಿ ಕುಡಿಯೋಂಗಾಗಿತ್ತು, ತಲೆನೋವಾಗಿತ್ತು. ಕಾಫಿ ಮಾಡಿಕೊಡೋಣ ಅಂತ ಕೇಳಿದರೆ ಇಲ್ಲಿ ಕಾಫಿ ಬೇರೆ ಅಂತ ಬೈತಿದ್ದಾರೆ. ಅಮ್ಮ ಅಂದರೆ ಅಮ್ಮ ಅಲ್ವಾ, ಮತ್ತೆ ಅವರೇ ಕಾಫಿ ಕೊಟ್ಟರು. ಬ್ಯಾಗ್ ಇಲ್ಲೇ ಇಟ್ಕೋಕ್ಕೆ ಬೈಕೊಂಡು ಬ್ಯಾಗ್ ತಗೊಂಡು ಹೋಗ್ತಿದ್ರು. ನಾನು ಪಿಜ್ಜಾ ತಂದಿರೋ ನೆನಪಾಗಿ ನಿಲ್ಲಿಸಿ ಬ್ಯಾಗಲ್ಲಿದ್ದು ಪಿಜ್ಜಾ ತಗೊಂಡು ಕಾಫಿ ಕುಟ್ಕೊಂಡು ತಿನ್ನೋಣ ಅಂತ ಇದ್ದೆ. ಅದಕ್ಕೆ ಅಣ್ಣನೂ ಕರೆದೆ. ಅಣ್ಣನ ಮೊಬೈಲ್ ಗೇಮ್ ಆಡ್ತಿದ್ರು. ಬಿಟ್ಬಿಟ್ಟು ಇಬ್ಬರು ಪಿಜ್ಜಾ ತಿಂದು ನಾನು ಒಬ್ಬಳೇ ಕಾಫಿ ಕುಡಿದೆ. ಆಮೇಲೆ ಸ್ವಲ್ಪ ಓದ್ಕೊಳ್ಳೋಣ ಅಂತ ಓದೋಕೆ ಕೂತ್ಕೊಂಡು ಸಿಲೆಬಸ್ ಎಲ್ಲ ಒಂದೊಂದಾಗಿ ಮುಗಿಸೋಣ ಅಂತ ಸ್ಟಾರ್ಟ್ ಮಾಡಿದೆ. ಅಷ್ಟರಲ್ಲಿ ಅಮ್ಮ ಬಂದು ಊಟಕ್ಕೆ ಕರೆದ್ರು. ಅದಕ್ಕೆ ಎಲ್ಲನೂ ಬ್ಯಾಗಿಗೆ ಇಟ್ಟು ಬ್ಯಾಗಿಗೆ ಪ್ಯಾಕ್ ಮಾಡಿದೆ ಬುಕ್ಕೆಲ್ಲ. ಅಯ್ಯೋ, ನಾನು ಬೆಳಿಗ್ಗೆ ತಗೊಂಡೋಗಿದ್ದೆ ಆ್ಯಪಲ್ ಇಲ್ಲೇ ಇಟ್ಟಿದ್ದೀನಿ. ಅಮ್ಮಂಗೆ ಗೊತ್ತಾದರೆ ಬೈತಾರೆ ಅಂತ ಡಸ್ಟ್ಬಿನ್ನಿಗೆ ಹಾಕ್ತೆ. ಮತ್ತು ಬ್ಯಾಗ್ ಒಳಗೆ ಬುಕ್ಕೆಲ್ಲ ಪ್ಯಾಕ್ ಮಾಡಿ ಊಟಕ್ಕೆ ಬಂದೆ. ಅಣ್ಣ ಅಪ್ಪನ ಜೊತೆ ಊಟ ಮಾಡಿದೆ. ಅಮ್ಮ ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಿದ್ದಾರೆ. ಊಟಕ್ಕೆ ಆಮ್ಲೆಟ್ಟು ಮತ್ತು ತರಕಾರಿಗಳು. ಆಮ್ಲೆಟ್ ತಿಂದು ನಾನು ಬರ್ತಿತ್ತು ಅಂತ ಮನೆ ಕಳಕ್ಕೆ ಬಂದೆ.
ಹೇಗಿತ್ತು ನನ್ನ ಮೊದಲನೇ ದಿನ ವ್ಲಾಗ್ ಅಂತ ಕಮೆಂಟ್ ಮಾಡಿ. ಅಷ್ಟೇ.